ತುಂಬ ಹಸಿವಾಗ್ತಿದೆ ಆದರೆ ಜಾಸ್ತಿ ಟೈಮ್ ಇಲ್ಲ ಅಂದಾಗ ಜಸ್ಟ್ 5 ನಿಮಿಷದಲ್ಲಿ ಈ ಒಗ್ಗರಣೆ ಅನ್ನನ ಒಂದ್ಸಲ ಟೇಸ್ಟ್ ಮಾಡಿ. ತುಂಬಾನೇ ರುಚಿಯಾಗಿರುತ್ತೆ, ಬೇಗ ಆಗ್ಬಿಡುತ್ತೆ. ನಾರ್ಮಲ್ ಚಿತ್ರಾನ್ನ ಪುಳಿಯೋಗರೆಗಿಂತ ಇದು ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಮಳೆಗಾಲಕ್ಕೆ ಒಂದು ಪರ್ಫೆಕ್ಟ್ ರೆಸಿಪಿ. ಈಗ ಶುರು ಮಾಡೋಣ. ನಾನಿಲ್ಲಿ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಅದು ಕಾಯ್ತಿದ್ದಂತೆ ಒಂಚೂರು ಸಾಸಿವೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಒಂಚೂರು ಚಿಟಪಟ ಅನ್ನಲಿ. ನಂತರ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಸ್ಟವ್ನ ಲೋ ಫ್ಲೇಮ್ ಇಟ್ಕೊಂಡೆ ಕಡಲೆ ಬೀಜ ಎಲ್ಲ ಗರಿಗರಿಯಾಗಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸವಿ ಕಿಚನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನಿಲ್ಲಿ 2 ರಿಂದ 3 ಬೆಳ್ಳುಳ್ಳಿನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲವೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಫ್ರೆಶ್ ಆಗಿರೋವಂಥ ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಈರುಳ್ಳಿ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಬೇಡ ಅನ್ನೋರು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ. ನನ್ನ ಚಾನಲ್ನಲ್ಲಿ ಆಲ್ರೆಡಿ ರೈಸ್ ವೆರೈಟೀಸ್ ತುಂಬಾ ಇದೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇನ್ಸ್ಟೆಂಟಾಗಿ ಮಾಡೋವಂಥ ದೋಸೆ ಇಡ್ಲಿ ರೆಸಿಪೀಸು ತುಂಬಾ ಇದ್ದಾವೆ. ಈಗ ಇದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಇವತ್ತು ಇಬ್ಬರಿಗಾಗುವಷ್ಟು ರೈಸ್ಗೆ ತೋರಿಸ್ತಾ ಇದ್ದೀನಿ. ಖಾರ ಪರ್ಫೆಕ್ಟಾಗಿತ್ತು. ನೋಡಿ, ಖಾರದ ಪುಡಿ ಹಾಕಿದ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ. ನಾವು ಹಾಕಿರೋವಂಥ ಖಾರದ ಪುಡಿ ಸೀದೋಗ್ಬಿಡುತ್ತೆ ಹೈ ಫ್ಲೇಮ್ ಇದ್ದರೆ. ಈಗ ಇಬ್ಬರಿಗಾಗುವಷ್ಟು ರೈಸ್ನ ಹಾಕಿದ್ದೀನಿ. ಬಿಸಿ ಬಿಸಿ ಅನ್ನ ಹಾಗೆ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಬಿಸಿ ಅನ್ನನ ಸ್ವಲ್ಪ ಆರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಿಮ್ಗೆ ಉದ್ರುದ್ರಾಗಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ, ಟೇಸ್ಟ್ ಸಿಗೋದಿಲ್ಲ. ಈಗ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಜಸ್ಟ್ 1 ನಿಮಿಷ ಚೆನ್ನಾಗಿ ರೈಸ್ ಎಲ್ಲ ಬಿಸಿ ಆಗಬೇಕು, ಅಲ್ಲಿ ತನಕ ಈ ರೀತಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ಕೊಳ್ಳೋಣ. ಒಂದು ಸ್ಮೋಕಿ ಫ್ಲೇವರ್ ಅನ್ನೋದು ಬರುತ್ತೆ. ಆದಷ್ಟು ಐರನ್ ಕಡಾಯಿ ಯೂಸ್ ಮಾಡಿ ಈ ರೀತಿ ರೈಸ್ ಮಾಡಿದಾಗೆಲ್ಲ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ರೆಡಿ ಆಯಿತು. ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಬಿಸಿ ಬಿಸಿ ರೈಸ್ ತಿಂತಾಯಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನಾನಿಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಇರೋರು ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಸ್ಟವ್ ಆಫ್ ಮಾಡಿದ ಮೇಲೆ ಮಾತ್ರ ನಿಂಬೆಹಣ್ಣಿನ ರಸ ಸೇರಿಸ್ಬೇಕು, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ನಿಮಗೆ. ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಒಗ್ಗರಣೆ ರೈಸ್ ರೆಡಿ ಆಗೋಯ್ತು. ಎಷ್ಟು ಸಿಂಪಲ್ ಅಂತ ನೋಡಿದ್ರಿ ಅಲ್ವಾ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಹೈಪ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ, ಹೈಪ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.